ಕೊಡವ ಕುಟುಂಬಗಳ ನಡುವಿನ ಹಾಕಿ ಉತ್ಸವವನ್ನು ಈ ಬಾರಿ ಕೋಕೇರಿ ಗ್ರಾಮದ ಚೇನಂಡ ಕುಟುಂಬಸ್ಥರು ಆಯೋಜಿಸಿದ್ದಾರೆ. ದಾಪಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏಪ್ರಿಲ್ 5ರಿಂದ ಮೇ 2ರವರೆಗೆ ಚೇನಂಡ ಕಪ್ ಹಾಕಿ ಹಬ್ಬ ನಡೆಯಲಿದ್ದು, ತಂಡಗಳು ಹೆಸರು ನೋಂದಾಯಿಸಿಕೊಳ್ಳಲು ಮಾರ್ಚ್ 20 ಕೊನೆಯ ದಿನವಾಗಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಾಕಿ ಉತ್ಸವದ ಕಾರ್ಯದರ್ಶಿ ಸಿಎಸ್ ಮಧು ಮಾದಯ್ಯ, ದಾಪಕ್ಲುವಿನಲ್ಲಿ ಒಟ್ಟು 4 ಮೈದಾನಗಳಲ್ಲಿ ವಿಜೃಂಭಣೆಯಿಂದ ನಡೆಯುವ 26ನೇ ವರ್ಷದ ಚೇನಂಡ ಕಪ್ ಹಾಕಿ ಉತ್ಸವದ ಕುರಿತು ಮಾಹಿತಿಯನ್ನು ನೀಡಿದರು. ಈ ಬಾರಿಯ ಹಾಕಿ ಉತ್ಸವದಲ್ಲಿ 400 ಪುರುಷ ಹಾಗೂ 120 ಮಹಿಳಾ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 3 ಮೈದಾನಗಳ ತಯಾರಿ ಕಾರ್ಯ ಭರದಿಂದ ಸಾಗಿದ್ದು, 4ನೇ ಮೈದಾನವೊಂದ ಕುಂಡ್ಯೋಳಂಡ ಕುಟುಂಬಸ್ಥರು ನಿರ್ಮಿಸ್ತಾ ಇದ್ದಾರೆ. ಜಿಲ್ಲೆಯಾದ್ಯಂತ 33 ನೋಂದಣಿ ಕೇಂದ್ರಗಳಲ್ಲಿ ತಂಡಗಳ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಆನ್ಲೈನ್ ಮೂಲಕವೂ ನೋಂದಾಯಿಸಿಕೊಳ್ಳಬಹುದಾಗಿದ್ದು, ಹೆಚ್ಚಿನ ಸಂಖ್ಯೆಯ ಕುಟುಂಬಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಏಪ್ರಿಲ್ 5ರಂದು ಹಾಕಿ ಉತ್ಸವ ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳಲಿದೆ. ಮೇ 2ರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅವರು ಪಾಲ್ಗೊಳ್ಳಲಿದ್ದಾರೆ. ಖ್ಯಾತ ಟೆನ್ನಿಸ್ ಪಟು, ಪದ್ಮಶ್ರೀ ಪುರಸ್ಕೃತ ಕೋಕೇರಿ ಗ್ರಾಮದ ಮಚ್ಚಂಡ ರೋಹನ್ ಬೋಪಣ್ಣ ಅವರನ್ನು ಸನ್ಮಾನಿಸಲಾಗುವುದು. ಹಾಕಿ ಉತ್ಸವ ಕೇವಲ ಹಾಕಿ ಪಂದ್ಯಾಟಕ್ಕೆ ಸೀಮಿತವಾಗಿರದೆ ಮ್ಯಾರಥಾನ್, 2x2, ರಿಲೇ 4x100 ಹಾಗೂ ಇತರ ಕ್ರೀಡೆಗಳನ್ನು ಕೂಡ ಆಯೋಜಿಸಲು ನಿರ್ಧರಿಸಲಾಗಿದೆ. ಕುಂಡ್ಯೋಳಂಡ ಕುಟುಂಬಸ್ಥರು ಕೊಡವ ಸಂಸ್ಕೃತಿಯಿಂದ ಉಳಿಸಿ ಬೆಳೆಸಲು ನಡೆಸಿದ ಆಟಪಾಟು ಪಡಿಪು ಕಾರ್ಯಕ್ರಮವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಅಲ್ಲದೆ ಕಳೆದ ವರ್ಷ ಮುದ್ದಂಡ ಕುಟುಂಬಸ್ಥರು ಆಯೋಜಿಸಿದ್ದ ಅತ್ಯುತ್ತಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ಈ ಬಾರಿಯೂ ಅಳವಡಿಸಿಕೊಳ್ತಾ ಇದ್ದೇವೆ. ನಮ್ಮ ಎಲ್ಲ ಪ್ರಯತ್ನಗಳಿಗೆ ಜಿಲ್ಲೆಯ 2 ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಕೊಡವ ಹಾಕಿ ಅಕಾಡೆಮಿ, ಹಾಕಿ ಕೂರ್ಗ್ ಮತ್ತು ಹಾಕಿ ಕರ್ನಾಟಕದ ಪ್ರತಿನಿಧಿಗಳು ಸಂಪೂರ್ಣ ಸಹಕಾರ ನೀಡುತ್ತಾ ಇದ್ದಾರೆ ಎಂದು ಸಿಎಸ್ ಮಧು ಮಾದಯ್ಯ ವಿವರಿಸಿದರು. ಪ್ರಾರಂಭವಾದ ಪಾಂಡ ಪುಟ್ಟಪ್ಪ ಪೊನ್ನಪ್ಪ ಸಹೋದರರ ಕನಸಿನ ಕೂಸಾದ ಕೌಟುಂಬಿಕ ಹಾಕಿ ಪಂದ್ಯಾಟ 2025ಗೆ ಬೆಳ್ಳಿ ಹಬ್ಬದ ಪಂದ್ಯಾಟ ಮಡಿಕೇರಿ FMC ಕಾಲೇಜ್ ಮೈದಾನದಲ್ಲಿ ಮುದ್ದಂಡ ಕುಟುಂಬಸ್ಥರು ಯಶಸ್ವಿಯಾಗಿ ನಡೆಸಿದರು. ಈಗ 2026ನೇ ಸಾಲಿನ ಹಾಕಿ ಪಂದ್ಯಾಟವನ್ನು ಕೋಕೇರಿ ಗ್ರಾಮಕ್ಕೆ ಸೇರಿದ ಚೇನಂಡ ಕುಟುಂಬಸ್ಥರು ಯಶಸ್ವಿಯಾಗಿ ನಡೆಸಲು ಎಲ್ಲ ರೀತಿಯ ತಯಾರಿಯಲ್ಲಿದ್ದೇವೆ. ಈ ಪಂದ್ಯಾಟವನ್ನು ಅತ್ಯಂತ ಶಿಸ್ತುಬದ್ಧವಾಗಿ, ಉತ್ತಮ ಸಂಘಟನೆಯೊಂದಿಗೆ, ಜವಾಬ್ದಾರಿಯುತವಾಗಿ ಹಲವು ಸಹ ಚಟುವಟಿಕೆಗಳೊಂದಿಗೆ ನಡೆಸಲು ಕಾತರರಾಗಿದ್ದೇವೆ. ಕೊಡವ ಕೌಟುಂಬಿಕ ಪಂದ್ಯಾಟದಲ್ಲಿ ಅತ್ಯಧಿಕ ಎಂದರೆ 196 ತಂಡಗಳು ಭಾಗವಹಿಸುವುದರೊಂದಿಗೆ ವಿಶ್ವ ದಾಖಲೆಯನ್ನು ಕಂಡ ಪಂದ್ಯಾಟವಾಗಿದೆ. ಇತ್ತೀಚಿನ ದಿವಸ ಅಂದರೆ 5/3/2026 ಪತ್ರಿಕಾಗೋಷ್ಠಿ ನಡೆಸುವುದರೊಂದಿಗೆ ಕೊಡವ ಕುಟುಂಬಗಳ ನೋಂದಣಿ ಮಾಡಿಕೊಳ್ಳಲು ಅನುವು ಮಾಡಿಕೊಳ್ಳಲಾಗುತ್ತದೆ ಹಾಗೂ ನೋಂದಣಿ ಮಾರ್ಚ್ ತಿಂಗಳ 20ನೇ ದಿನಾಂಕದವರೆಗೆ ಮುಂದುವರಿಯುತ್ತದೆ. ಅತ್ಯಧಿಕ ತಂಡಗಳು ಭಾಗವಹಿಸಬೇಕೆಂದು ನಾವು ಚೇನಂಡ ಹಾಕಿ ಸಮಿತಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇವೆ. ಉತ್ತಮವಾದ ಹಾಕಿ ಮೈದಾನವನ್ನು ತಯಾರಿಸುವ ನಿಟ್ಟಿನಲ್ಲಿ JCB ಹಾಗೂ ಹಿಟ್ಯಾಚಿಗಳು ಚೇನಂಡ ಕುಟುಂಬದ ಸದಸ್ಯರ ಮಾರ್ಗದರ್ಶನದೊಂದಿಗೆ ಕೆಲಸ ಪ್ರಗತಿಯಲ್ಲಿದೆ. 3 ಮೈದಾನಗಳ ತಯಾರಿ ನಮ್ಮ ನೇತೃತ್ವದಲ್ಲಿ ನಡೆಯುತ್ತಿದ್ದರೆ 4ನೇ ಮೈದಾನವನ್ನು ಕುಂಡ್ಯೋಳ ಕುಟುಂಬಸ್ಥರು ಹೊಸದಾಗಿ ತಯಾರು ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಧನ್ಯವಾದಗಳು. ಇದೇ ಜನವರಿ ತಾರೀಕು 1, 2, 3 ಹಾಗೂ 4ರಂದು ಪ್ರಥಮ ಬಾರಿಗೆ ಕೊಡಗಿನ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಮೂರ್ನಾಡು ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಹಾಕಿ ಪಂದ್ಯಾಟವನ್ನು ಆಯೋಜನೆ ಮಾಡಿರುತ್ತೇವೆ. ಇದರಲ್ಲಿ ಉತ್ತಮ 24 ಹಾಕಿ ಪಟುಗಳನ್ನು ಎಂದರೆ 10 ವರ್ಷದಿಂದ 15 ವರ್ಷದೊಳಗೆ ಒಳಪಟ್ಟಂತೆ ಆಯ್ಕೆ ಮಾಡಿಕೊಂಡಿರುತ್ತೇವೆ. ಇವರಿಗೆ ಮಾರ್ಚ್ 25ರಿಂದ ಸುಮಾರು 1 ತಿಂಗಳುಗಳ ಕಾಲ ನುರಿತವರಿಂದ ನಾಪಕದಲ್ಲಿ ತರಬೇತಿ ಕೊಡಲಾಗುವುದು. ಈ ರೀತಿ ತರಬೇತಿ ಪಡೆದ 12 ಹಾಕಿ ಪಟುಗಳಿಗೆ ಕ್ರೀಡಾ ಪರಿಕರಗಳನ್ನು ಕೊಡುವುದಲ್ಲದೆ ಅವರ ಮುಂದಿನ ಭವಿಷ್ಯಕ್ಕೆ ಮುನ್ನಡಿ ಬರೆಯಬೇಕೆಂದು ತೀರ್ಮಾನಿಸಿದ್ದೇವೆ.
ಅಲ್ಲದೆ ಈ ರೀತಿಯ ತರಬೇತಿ ಪಡೆಯಲು ಇಚ್ಛಿಸುವ ಕ್ರೀಡಾಸಕ್ತರು 8277235111 ಮೊಬೈಲ್ ನಂಬರ್ನೊಂದಿಗೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯ ಒಳಗೆ ವ್ಯವಹರಿಸತಕ್ಕದ್ದು ಎಂದು ಕೇಳಿಕೊಳ್ಳುತ್ತೇವೆ. ಇದು ಕೇವಲ ಹಾಕಿ ಪಂದ್ಯಾಟಕ್ಕೆ ಮಾತ್ರ ಸೀಮಿತವಾಗಿರದೆ ಮಹಿಳೆಯರನ್ನು ಒಳಗೊಂಡಂತೆ ಮೆರಥಾನ್ 2+2 ಅಂದರೆ 2 ಮಹಿಳೆಯರು 2 ಮಹನೀಯರು, ರಿಲೇ 4x100 ಇತರ ಕ್ರೀಡೆಗಳನ್ನು ಸಹ ನಡೆಸಲು ನಿರ್ಧರಿಸಿದ್ದೇವೆ. ಕುಂಡ್ಯೋಳ ಕುಟುಂಬವು ತಮ್ಮ ಸಂಸ್ಕೃತಿಯನ್ನು ಉಳಿಸಲು ಹಾಕಿಕೊಂಡಂತಹ ಕೆಲವು ಕಾರ್ಯಕ್ರಮಗಳಾದ ಆಟಪಾಟು ಪಡಿಪು ಕಾರ್ಯಕ್ರಮಗಳು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಅಲ್ಲದೆ ಮುದ್ದಡ ಕುಟುಂಬವು ಸಹ ಅಳವಡಿಸಿಕೊಂಡ ಕೆಲವು ಅತ್ಯುತ್ತಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ದೀನಾ ಚಂಗಪ್ಪ, ಸಹ ಕಾರ್ಯದರ್ಶಿ ತಮ್ಮಿ ತಂಬಯ್ಯ, ಸದಸ್ಯ ರೋಹನ್ ಪನ್ನಯ್ಯ, ನಂದಾ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು.